ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನನ್ನ ಹೆಸರು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್ನು, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ HSR ಲೇಔಟ್ ಬ್ಯಾಂಗ್ಳೂರು, ಭಾರತ ದೇಶದಲ್ಲಿ. ನಾನಿವತ್ತು ಜೀವನದ ಒಂದು ಬಹಳ ಮುಖ್ಯ ಅಂಶ ಏನಂದರೆ, ನಾವೆಲ್ಲ ಹೆಂಗೆ ಅಂದರೆ ಒಂದು ಸಲ ಓದೋಕ್ಕೆ ಟ್ರೈ ಮಾಡ್ತೀವಿ, ಒಂದು ಸಲ ಆಟಗಳು ಆಡೋಕ್ಕೆ ಟ್ರೈ ಮಾಡ್ತೀವಿ, ಒಂದೆಲ್ಲ ಫ್ರೆಂಡ್ಸ್ ಜೊತೆ ಟೈಮ್ ಕಳಿಯೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಒಂದು ಸಲ ಏನು ಮಾಡ್ತೀವಿ, ದೇವರ ಮೇಲೆ ಗಮನ ಕೊಡಬೇಕು ಅಂತ ಭಕ್ತಿ ಜಾಸ್ತಿ ಮಾಡೋಕ್ಕೆ ಕೂತ್ಕೊಳ್ತೇವೆ. ಬಟ್ ನಾವು ನೋಡ್ತೀವಿ, ಬ ಏನೇನು ನಾವು ಮಾಡಬೇಕು ಅದನ್ನು ಮಾಡೋದು ತುಂಬ ಸಲ ತಪ್ಪಾಗಿಬಿಡುತ್ತೆ. ನಮಗೆ ಮಾಡೋಕ್ಕಾಗಲ್ಲ. ನಾವು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಪಾಪಗಳನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೇನೋ ಪಾಪದಲ್ಲಿ ಬಿದ್ದು ಪಾಪಗಳನ್ನು ಮಾಡ್ತಾ ಇರ್ತೀವಿ. ಇದ್ರ ಬಗ್ಗೆ ಇದು ಏನಂಗಂದರೆ, ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮದು ನಿಯತ್ತಿದ್ರೂ ಎಲ್ಲ ದೇವರ ಕೈಯಲ್ಲೇ ಇರೋದು. ಅವರೇ ಡಿಸೈಡ್ ಮಾಡೋದು. ನಾವು ಇದ್ರ ಬಗ್ಗೆ ಏನು ತಿಳಿಬೋದು ಖುರಾನಲ್ಲಿ ಅಂದರೆ, ಒಂದು ಚಾಪ್ಟರ್ ಇದೆ 39 ಅಜುಮಾರ್ ಅಂತ. ಅದರಲ್ಲಿ ಆಯಾ 53 ಇದೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಖುಲ್ ಯಾ ಇಬಾದಿಯಲ್ಲಜೀನ ಅಸ್ರಫು ಅಲಾ ಅನ್ಫುಸಹುಮ್ ವಲಾ ತುಖ್ನತು ಮಿನ್ ರಹಮತುಲ್ಲಿಲ್ಲಾಹು ಇನ್ನಲ್ಲಾಹು ಯಗ್ಫಿರು ಝುನೂಬ ಜಮೀಅನ್ ಇನ್ನಲ್ಲಾಹು ಗಫೂರು ರಹೀಮ. ಅಂದರೆ ಯಾವಾಗಲೂ ಹೇಳಿ, ಓ ನನ್ನ ಆಳುಗಳು, ಯಾರು ನಿಮ್ಮಲ್ಲಿ ತಮ್ಮನ್ನು ತಪ್ಪುಗಳಲ್ಲಿ ತಳ್ಕೊಂಡಿದ್ದೀರಾ, ತಪ್ಪುಗಳನ್ನು ತಳ್ಳೋದ್ರಿಂದ ನಿಲ್ಸೋಕ್ಕೆ ಆಗಲಿಲ್ಲ, ಯಾವಾಗಲೂ ದೇವರ ಕರುಣೆಯಿಂದ ಬೇಜಾರಾಗಬೇಡಿ. ದೇವರು ಯಾವಾಗಲೂ ಕರುಣೆ ತೋರಿಸೋನು. ಅವನು ಎಲ್ಲ ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಹೌದು, ಅವನೇ ಕ್ಷಮಿಸಿ, ಅವನೇ ಕರುಣೆ ಇಟ್ಕೊಂಡಿರೋನು ಅಂತ. ಅಂದರೆ ಇದರಲ್ಲಿ ಏನು ಅರ್ಥ ಆಗುತ್ತಂದರೆ, ಕೆಲವ್ರು ಹೇಳ್ತಾರೆ, ಎಲ್ಲ ಪ್ರಯತ್ನ ಪಟ್ಟು ತಪ್ಪು ಮಾಡಿ, ಮಿಸ್ಟೇಕ್ ಮಾಡಿ, ಫೇಲ್ಯೂರ್ ಆಗಿ ತುಂಬ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಯಾವಾಗ ಏನಿಗೆ ಇಲ್ಲ ಅಂದರೆ ಏನಾಗುತ್ತೆ, ಕೆಲವರು ಎಲ್ಲ ಬಹಳ ಅಹಂಕಾರದಿಂದ ಎಲ್ಲ ಸರಿಯಾಗಿ ಮಾಡಿ ತುಂಬ ಅಹಂಕಾರ ಬೆಳೆಸ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಮಿಸ್ಟೇಕ್ ಆದ್ರೂ ತಪ್ಪಾದ್ರೂ ನಮ್ಮಲ್ಲಿ ತಾಳ್ಮೆ ಇದ್ದರೆ, ಅಹಂಕಾರ ಇಲ್ಲದೇ ಇದ್ದರೆ ಅದು ಅಹಂಕಾರದಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ತಪ್ಪಾಗಿಬಿಟ್ರೆ ಖಂಡಿತವಾಗ್ಲೂ ನಾವು ನಮ್ಮ ತಪ್ಪನ್ನು ತಿಳ್ಕೋಬೇಕು, ಅದನ್ನು ಪಶ್ಚಾತ್ತಾಪ ಮಾಡಬೇಕು, ಅದನ್ನು ಪರಿಹಾರ ಮಾಡಿಕೊಂಡು ಮುಂದೆ ಅದನ್ನು ಮಾಡಬಾರ್ದು ಅಂತ ಪ್ರಯತ್ನ ಪಡಬೇಕು. ಬಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ಇರೋದು ದೇವರ ಕೈನಲ್ಲೇ. ನಾವು ಜೋಕರ್ ಆಗಬೇಕು, ಕಾಮಿಡಿಯನ್ ಆಗಬೇಕು, ನಮ್ಮಲ್ಲಿ ಹ್ಯೂಮರ್ ಸೀನ್ ಬರಬೇಕು, ಹಾಸ್ಯ ಎಲ್ಲ ಬರಬೇಕಂದ್ರೆ ದೇವರು ತೆಗೆದೇ ತೋರಿಸ್ತಾನೆ. ಅಂದರೆ ನಮ್ಮ ಅಸಹಾಯಕತೆ ದೇವರ ಮುಂದೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೇನೋ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ, ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ನಾವು ಎಷ್ಟು ಅಸಹಾಯಕವಾಗಿದ್ದೀವಿ ದೇವರ ಮುಂದೆ, ದೇವರ ನಿರ್ಧಾರ ಮುಂದೆ ಅಂತ ನಾವು ತಿಳ್ಕೋಬೇಕು. ಅದು ನಮ್ಮ ಮನಸ್ಸಲ್ಲಿ ಬೆಳೆಸಬೇಕು. ದಯವಿಟ್ಟು ಇದನ್ನು ಯೋಚಿಸಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜಜಾಕುಲ್ಲಾಹು ಖೈರ್. ಧನ್ಯವಾದಗಳು.